ಕೆಲವ್ರಿಗೆ ನೋವಾಗದಾಗ ಆಡ್ತಾರೆ, ಕೆಲವರು ಲವಲ್ ಫೈಲ್ಯೂರ್ ಆದಾಗ ಆಡ್ತಾರೆ. ಆದರೆ ನಾವು ಈ ಆಲೂಗಡ್ಡೆನ ಕೊಯ್ಬೇಕಾದ್ರೆ ಆಡ್ತೀವಿ ಗೈಸ್. ವಾ ಎಷ್ಟು ಉರಿತಾ ಇದೆ ಅಂದ್ರೆ ಆಲೂಗಡ್ಡೆ ಕಣ್ಣಿಗೆ ಬೇಡ. ಈರುಳ್ಳಿನ ಆಲೂಗಡ್ಡೆ ಅಂತ ಹೇಳ್ಬಿಟ್ಟಿದೆ, ಯಾರು ಕಮೆಂಟ್ ಮಾಡಬೇಡಿ ಗೈಸ್. ಸ್ಮಾಲ್ ಮಿಸ್ಟೇಕ್. ತಿಂತಾ ಇದೀನಿ ಇವಾಗ ಯಾವ ತರ ಇದೆ ಅಂತ ನೋಡಿ. ಇದು ಎಗ್ ಕರಿ ಯಾವ ತರ ಇದೆ ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ ಇರೋದ್ರಿಂದ ಕೆಲ್ಸಕ್ಕೆ ಲೀವ್ ಇರುತ್ತೆ. ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿನ್ನೋಣ ಊಟ. ನಾನ್ ವೆಜ್ ಅಲ್ಲ, ವೆಜ್ ಅಲ್ಲೇ ಇದೆ ಇವತ್ತಿನ ಬ್ಲಾಗು. ನೋಡಿ ಬಟ್ಟೆ ಹೋಗಿ ಸ್ವಲ್ಪ ಇದೆ, ಅಲ್ಲಿ ನೆನೆ ಹಾಕಿದ್ದೀನಿ. ಅದು ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ಹೋಗಿ ಏನಾದ್ರು ಮಾಡ್ಕೊಂಡು ತಿನ್ನೋಣ. ನಮ್ಮ ರೂಮಲ್ಲಿ ಬಂದ್ಬಿಟ್ಟು ನಾವು ಇಬ್ಬರು ಇರ್ತೇವೆ. ಅಂದರೆ ಶಿಫ್ಟು ಅವ್ನು ಬೇರೆ ಇರುತ್ತೆ, ನಂದು ಬೇರೆ ಇರುತ್ತೆ. ನನ್ನ ರೈಟ್ ಇದ್ರೆ ಅವ್ನು ಫಸ್ಟ್ ಇರುತ್ತೆ, ಅವ್ನು ಫಸ್ಟ್ ಇದ್ರೆ ನಂದು ಸೆಕೆಂಡ್ ಇರುತ್ತೆ. ಆ ಥರ ನಾನಿರೋ ರೂಮ್ ಬಂದ್ಬಿಟ್ಟು ಇದೆ. ಬಟ್ಟೆ ಎಲ್ಲ ಸರ್ಪಲ್ಲಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ತಗೊಂಡು ಒಗ್ದಾಕನ ಸುಮ್ಮನೆ ಹಿಂಗೆ ಸರ್ಪಲ್ಲಿ 1 ಅವರ್ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ತಟ್ಟಿ ಹಾರಾಕ್ಬಿಡೋದು ಅಷ್ಟೇ. ನಾವು ಸಣ್ಣಗಳಿರುವಾಗ ನಮ್ಮಮ್ಮ ಜೊತೆ ಬಟ್ಟೆ ಒಗೆಯಕ್ಕಂತ ಕೆರೆಗೆ ಹೋಗ್ತಾ ಇದ್ವಿ. ಅಂದರೆ ಹಸು ಕುರಿ ಎಲ್ಲ ಇತ್ತು, ಆ ಗದ್ದೆಗಳಲ್ಲಿ ಬಿಟ್ಬಿಟ್ಟು ಬಟ್ಟೆ ಒಗಿತಾ ಇದ್ಲು ನಮ್ಮಮ್ಮ. ನಾವು ಸಣ್ಣ ಸಣ್ಣ ಗುಳಿಗಳಿರುತ್ತಲ್ವ ಕೆರೆ ಪಕ್ಕದಲ್ಲೇ, ಅದರಲ್ಲಿ ಈಜು ಹೊಡಿಯೋದೆಲ್ಲ ಕಲ್ತಿದ್ದು ನಾನು ಕೆರೆದಲ್ಲೇ. ಅದೇ ಬಟ್ಟೆ ಒಗೆಯಕ್ಕಂತ ಹೋಗ್ತಾ ಇದ್ಲು ನಮ್ಮಮ್ಮ ಜೊತೆ ಹೋಗಿ ಈ ಥರ ಈಜು ಹೊಡಿಯೋದೆಲ್ಲ ಕಲ್ತೀವಿ ಅಲ್ಲಿ. ಅದೊಂದು ಮೆಮೊರಿ. ಒಗ್ದಿರೋದಾಗಿದೆ ಇವಾಗ ಹೋಗ್ದು ಬಿಸಿಲಲ್ಲೇ ಮಕ್ಕಳ ಒಂಥರ ಬೆವರು ಹಿಡಿದು ಬಿಟ್ಟಿದೆ. ಇವಾಗ ಟೈಮ್ ಟು ಕುಕ್ ಗೈಸ್. ಬನ್ನಿ ಇವಾಗ ಊಟ ಮಾಡೋಕ್ಕೆ. ರೈಸ್ ಮಾಡಿರೋದು ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ರೈಸ್ ಮಾಡಿರೋದು ರೈಸ್ ಆಗಿದೆ. ಏನಾದ್ರು ಕರಿ ಏನಾದ್ರು ಮಾಡೋಣ ಗೈಸ್. ಇವಾಗ ಎಗ್ಗಿದೆ, ಆಲೂಗಡ್ಡೆ ಇದೆ, ಟೊಮೊಟೊ ಇದೆ, ಮೆಣಸಿನಕಾಯಿ, ಈರುಳ್ಳಿ, ಸ್ವಲ್ಪ ಮಸಾಲೆ ಎಲ್ಲ ಇದೆ. ಏನು ಮಾಡೋದಂತೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಕಡೆ ಇದನ್ನ ಏನಂತಾರ ಗೊತ್ತಿಲ್ಲ, ನಮ್ಮ ಕಡೆ ಇದನ್ನ ತೊಂಡಕಾಯಿ ಅಂತೀವಿ. ಇದರಲ್ಲಿ ನಾವು ಇವಾಗ ಪಲ್ಯ ಮಾಡೋಣ. ಸ್ವಲ್ಪ ಮೊಟ್ಟೆ, ಟೊಮೊಟೊ, ಸ್ವಲ್ಪ ಬೆಣ್ಣೆ ಇದೆ, ಮತ್ತೆ ಮೊಸರು ಇದೆ. ಅದರಲ್ಲಿ ಎಗ್ ಕರಿ ಮಾಡೋಣ, ಮತ್ತೆ ಇದರಲ್ಲಿ ಪಲ್ಯ ಮಾಡೋಣ. ನಾನು ಯಾವ ತರ ಸಿಂಪಲ್ ಆಗಿ ಮಾಡ್ತೀನಿ ಅಂತ ಕೊನೆವರೆಗೂ ನೋಡಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬನ್ನಿ ಲೆಟ್ಸ್ ಕುಕ್ ಮಾಡೋಣ. ರೂಮ್ಗೆ ಬರ್ಬೇಕಾದ್ರೆ ಓನರ್ ಕ್ಲೀನ್ ಆಗಿ ಗೋಡೆ ಎಲ್ಲ ಪೇಂಟ್ ಮಾಡಿ ಕೊಟ್ಟು ಬಿಟ್ಟಿದ್ದೆ ರೂಮ್ಗೆ. ಆದ್ರೆ ನಾವು ಒಂದು ಜಾಗದಲ್ಲಿ ಅಡಿಗೆ ಮಾಡಿ 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 ಯಾವ ತರ ಗಲೀಜಾಗಿದೆ ಅಂದ್ರೆ ನೋಡಿಸ್ತೀನಿ. ಆ ಗೋಡೆ ನೋಡಿ ಎಷ್ಟು ಕ್ಲೀನ್ ಆಗಿದೆ, ಈ ಗೋಡೆ ನೋಡಿ ಎಷ್ಟು ಗಲೀಜಾಗಿದೆ. ಇಲ್ಲಿ ಕುಕ್ಕರಲ್ಲಿ ಊಟ ಮಾಡಿ ಮಾಡಿ ವಿಸಿಲ್ ಬಂದು ಈ ಥರ ಅದು ಸ್ಪ್ರೇ ಥರ ಹೋಗುತ್ತಲ್ವ, ಅದು ಹಾಟ್ ಏರ್ ಅನ್ನೋದು, ಅದು ಹೋಗಿ ಈ ಥರ ಗೋಡೆ ಎಲ್ಲ ಗಲೀಜಾಗ್ಬಿಟ್ಟಿದೆ ಗೈಸ್. ರೂಮ್ ಬಿಡ್ಬೇಕಾದ್ರೆ ಪೇಂಟು ಅದು ಇದು ಅಂತ ಹಿಡಿತಾರಲ್ವಾ, ಅದಿದೇ ರೀಸನ್ನು. ಎಕ್ಸಾಂಪಲ್ ಅಂದರೆ ಇದೆ ನಾವು ಗಲೀಜ್ ಮಾಡಿರೋದೆ. ನಾವು ತುಂಬಾ ಅಡ್ವಾನ್ಸ್ ಏನು ಕಟ್ಟಿಲ್ಲ, 1500 ಏನೋ ಕಟ್ಟಿದೀವಿ ಅಷ್ಟೇ. ನಾವು ರೂಮ್ ಬಿಟ್ಟು ಹೋದ್ರೆ ಕೂಡ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ನೀವ್ ಯಾರಾದ್ರೂ ರೂಮ್ ಇದ್ರೆ ಅಂದ್ರೆ ಒಂದು 20-30 ಸಾವಿರ ಆತರ ಅಡ್ವಾನ್ಸ್ ಕಟ್ಟಿರ್ತಿಲ್ಲ, ಅದು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳಿ ಗೋಡೆಗಳೆಲ್ಲ. ರೂಮ್ ಬಿಡ್ಬೇಕಾದ್ರೆ ನೋಡಿ ಯಾವ ತರ ಕ್ಲೀನ್ ಆಗಿದಾವೆ, ಯಾಕೆ ಹಿಡಿತಾ ಇದ್ರೆ ಅಂತ ಕ್ವಶನ್ ಮಾಡಕ್ ರೈಟ್ಸ್ ಇರುತ್ತೆ. ನಾವು ಕ್ವಶನ್ ಮಾಡಕ್ ರೈಟ್ಸ್ ಇರಲ್ಲ, ಯಾಕಂದ್ರೆ ಫುಲ್ ಗೊಬ್ಬೆ ಬಿಡ್ಸಾಕಿದೀವಿ ನಮ್ಮ ರೂಮ್ ಎಲ್ಲ ಅದರಿಂದ. ಗೈಸ್ ಆಲೂಗಡ್ಡೆ ಕೊಯ್ಕೊಂಡಿದ್ದೀನಿ, ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಉಳಿದಿರೋದೆಲ್ಲ ಕೊಯ್ಕೊಳ್ಳೋಣ. ಇವಾಗ ಜಿಮ್ಗೆ ಹೋಗ್ಬೇಕಾದ್ರೆ ಬೈಸಿಪ್ಸ್ ಎಲ್ಲ ಚೆನ್ನಾಗಿತ್ತು, ಅಂದ್ರೆ ಸ್ವಲ್ಪ ಸೈಜು ಹೆವಿ ಆಗಿತ್ತು. ಇವಾಗೆಲ್ಲ ಕಡಿಮೆ ಆಗಿದೆ ನೋಡಿ. ನಾನು ಇವಾಗ ಯಾವ ತರ ಇದೆ ಫುಲ್ ಒಂಥರ ಬೈಸಿಪ್ ಸೈಜ್ ಒಂಥರ ಚೆನ್ನಾಗಿತ್ತು. ಅವಾಗ ಒಂದು ಫೋಟೋ ಹಾಕ್ತೀನಿ ನೋಡಿ ಡಿಸ್ಪ್ಲೇದಲ್ಲಿ. ಇವಾಗ ಒಂದು 3 ತಿಂಗಳಾದ್ಮೇಲೆ ಬಿಟ್ಟಾಕ್ದೆ. ಯಾಕೆ ರೀಸನ್ ಅಂದ್ರೆ ಜಿಮ್ ಮಾಡೋದು ತುಂಬಾ ಎಕ್ಸ್ಪೆನ್ಸಿವ್, ದುಡ್ಡು ಅನ್ನೋದು ತುಂಬಾ ಖರ್ಚಾಗತ್ತೆ. ಕೆಲವ್ರು ಹೇಳ್ತಾರೆ ಮನೆಯಲ್ಲಿ ಏನ್ ಸಿಕ್ಕಿದ್ರೆ ಅದರಲ್ಲಿ ಮಾಡ್ಕೊಬಹುದು ಅದು ಇದು ಅಂತ ಎಲ್ಲ. ಆದ್ರೆ ಮನೆಯಲ್ಲಿ ಇಲ್ಲ, ನಾನು ಇಲ್ಲಿ ದೂರ ಇರೋದು. ಇಲ್ಲಿ ಏನ್ ಬೇಕಾದ್ರೂ ಆಚೆಗೆ ಹೋಗಿ ದುಡ್ಡು ಖರ್ಚು ಮಾಡಿ ತಗೊಂಡು ತಿನ್ಬೇಕಾಗತ್ತೆ. ಅದರಿಂದ ಮನೆಯಿಂದ ಏನಾದ್ರು ತಗೊಂಬಂದು ಇಟ್ಕೊಳ್ಳೋದಂದ್ರೆ ಅಂದ್ರೆ ಬೇಳೆ ಆತರ ಬೀನ್ಸ್ ಬೀಜು ಆತರ ಇರುತ್ತಲ್ವಾ, ಕಾಳುಗಳು ಆತರ ತಗೊಂಬಂದು ಇಟ್ಕೊಬೋದು. ಇನ್ ಬೇರೆ ಏನು ತಗೊಳಕಾಗಲ್ಲ, ಪ್ರತಿಯೊಂದು ಇಲ್ಲಿ ಆಚೆನೆ ತಗೊಬೇಕು. ಅದರಿಂದ ಸ್ವಲ್ಪ ದುಡ್ಡು ಅನ್ನೋದು ಖರ್ಚಾಗೇ ಆಗುತ್ತೆ. ಅದಕ್ಕೆ ಸ್ವಲ್ಪ ದುಡ್ಡು ಅನ್ನೋದು ಸೇವಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಈ ತರ ಜಿಮ್ ಸಡನ್ ಆಗಿ ಬಿಟ್ಟಾಕ್ದೆ. ಹತ್ರವಾಗಿ ಜಾಯ್ನ್ ಆಗ್ತೀನಿ. ಜಾಯ್ನ್ ಆಗಿ ಸ್ವಲ್ಪ ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಇರ್ಬೇಕು. ಹೊಟ್ಟೆ ಸ್ವಲ್ಪ ಇದೆ ಗೈಸ್, ಅದನ್ನ ಕರಗಿಸ್ಬೇಕು. ಅದರಿಂದ ಏನ್ ಬೇಕು ಎಲ್ಲ ಇಷ್ಟ ಆಗಿದ್ದೆಲ್ಲ ಮಾಡ್ಕೊಂಡು ತಿನ್ಕೊಂತ ಇದೀನಿ ರೂಮಲ್ಲಿ. ನೋಡ್ಬೇಕು ಫ್ಯೂಚರ್ಲಿ ಯಾವ ತರ ಫಿಟ್ನೆಸ್ ಅನ್ನ ಅಂದ್ರೆ ಫಿಟ್ನೆಸ್ ಗೋಲ್ ಅನ್ನ ರೀಚ್ ಆಗ್ತೀನಿ ಅಂತ. ಆಗ್ತೀನೋ ಇಲ್ಲ ಗೊತ್ತಿಲ್ಲ, ಟ್ರೈ ಅಂತೂ ಮಾಡೇ ಮಾಡ್ತೀನಿ ಗೈಸ್, ಬಿಡಲ್ಲ.
ಸ್ವಲ್ಪ ಫ್ಯಾಟ್ ಅನ್ನೋದು ತುಂಬಾ ಇದೆ ನನ್ನ ಬಾಡಿಗೆ. ಅದ್ರ ಫ್ಯಾಟ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು, ರಿಡ್ಯೂಸ್ ಮಾಡಬೇಕು. ಇವಾಗ ಈರುಳ್ಳಿ ಕೊಯ್ತಾ ಇದ್ದೀನಿ. ಕಣ್ಣಲ್ಲಂತೂ ಫುಲ್ಲು ಒಂಥರ ಕಣ್ಣಲ್ಲ ನೀರು ಬರ್ತಾ ಇದೆ. ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ. ಅಂದ್ರೆ ಇದು ಮಾಡೋಣ, ನಿಕ್ಕರಿ ಮಾಡೋಣ ಮೊಟ್ಟೆಯಲ್ಲೇ. ಕಣ್ಣಲ್ಲಿ ಫುಲ್ ಕೆಲವ್ರಿಗೆ ನೋವಾಗದಾಗ ಕಾಣ್ತಾರೆ, ಕೆಲವರು ಲವಲ್ ಫೈಲ್ಯೂರ್ ಆದಾಗ ಕಾಣ್ತಾರೆ. ಆದರೆ ನಾವು ಈ ಆಲೂಗಡ್ಡೆನ ಕೊಯ್ಬೇಕಾದ್ರೆ ಅಳ್ತೀವಿ ಗೈಸ್. ವಾ, ಎಷ್ಟು ಉರಿತಾ ಇದೆ ಅಂದ್ರೆ ಆಲೂಗಡ್ಡೆ ಕಣ್ಣಿಗೆ ಬೇಡ, ಸಖತ್ ಉರಿ ಆಗ್ತದೆ ಗೈಸ್. ಇದೇ ನಮ್ಮ ಡೈಲಾಗ್, ಬ್ಯಾಚುಲರ್ಸ್ ಡೈಲಾಗ್. ಈರುಳ್ಳಿನ ಆಲೂಗಡ್ಡೆ ಅಂತ ಹೇಳ್ಬಿಟ್ಟಿದೆ, ಯಾರು ಕಮೆಂಟ್ ಮಾಡಬೇಡಿ ಗೈಸ್, ಸ್ಮಾಲ್ ಮಿಸ್ಟೇಕ್. ಮೆಣಸಿನ್ಕಾಯಿ ನೋಡಿ ಎಷ್ಟು ಉದ್ದ ಇದೆ ಅಂತ. ಖಾರ ಇರಲ್ಲ ಅಂತ ತಗೊಂಡೆ, ಆದ್ರೆ ನೋಡಿ ಎಷ್ಟು ಉದ್ದ ಇದೆ. ಒಂದು 10 ಹಾಕೋದೊಂದೇ, ಇದೊಂದು ಹಾಕೋದೊಂದೇ, ಅಷ್ಟು ಉದ್ದ ಇದೆ. ಖಾರ ಮಾತ್ರ ಸಖತ್ ಖಾರ ಇದೆ ಇದು. ಒಂದೇ ಒಂದು ಕೈ ನೋಡಿ ಎಷ್ಟೊಂದು ಮೆಣಸಿನ್ಕಾಯಿ ಬಿದ್ದಿದೆಯೋ. ಗಾಯ್ಸ್, ಎಕ್ಕರಿಗೆ ಬೇಕಾಗಿರುವ ಪದಾರ್ಥಗಳು: ಟೇಬಲ್ ಬಟ್ರ್ ಇದೆ, ಜೀರಾ ಪೌಡ್ರು, ಎಗ್ ಮಸಾಲ ಇದೆ, ಮತ್ತು ಇದು ಮನೆ ಮಸಾಲ, ಇದು ಅಂದರೆ ಧನಿಯಾ ಪೌಡ್ರ್ ಇದೆ, ಕರ್ಡಿದೆ, ಈರುಳ್ಳಿ, ಮೊಟ್ಟೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇದು ಬಂದ್ಬಿಟ್ಟು ಆನಿಯನ್ನು, ಇದು ಬಂದ್ಬಿಟ್ಟು ಟೊಮೊಟೊ, ಅದು ಉಪ್ಪು. ಇಷ್ಟಾಕಿ ಇವಾಗ ಎಗ್ ಕರಿ ಮಾಡೋಣ. ಇದು ಗಾಯ್ಸ್, ಇವಾಗ ಇದು ಪಾತ್ರ ಇಟ್ಟಿದ್ದೀನಿ. ಇದರಲ್ಲಿ ಇವಾಗ ಬಟ್ರ್ ಹಾಕೋಣ. ಟೇಬಲ್ ಬಟ್ರ್ ಅಂತ ನೋಡಿಸ್ನಲ್ವ, ಅದು ಹಾಕೊಳ್ಳೋಣ. ಈ ಥರ ಪ್ಯಾಕ್ ಬರುತ್ತೆ, ಆರಾಮಾಗಿ ಯೂಸ್ ಮಾಡ್ಕೊಬೋದು ನಾವು. ಇವಾಗ ನಾವು ಸಾಸಿವೆ ಹಾಕೊಳ್ಳೋಣ, ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಆದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ತುಪ್ಪ ಹಾಕಿದ್ವಲ್ಲ, ಅಂದ್ರೆ ಬೆಣ್ಣೆನೇ ಹಾಕಿದ್ರೆ ಸ್ವಲ್ಪ ಕಾಯಿಸಿದ್ರೆ ತುಪ್ಪ ಆಗತ್ತೆ. ಅದು ಫ್ಲೇವರು ಅಂದ್ರೆ ಸ್ಮೆಲ್ ಮಾತ್ರ ಗಮ ಅಂತ ಗಮ್ಮಂತ ಬರ್ತಾ ಇದೆ. ತುಪ್ಪ ಹಾಕಿದ್ರಲ್ವಾ, ಸ್ಮೆಲ್ ಗಮ್ಮಂತ ಬರ್ತಾ ಇದೆ, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಮೆಣಸಿನ್ಕಾಯಿ ಹಾಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ, ಎಷ್ಟು ಕಲರ್ ಆಗಿದೆ ಗೈಸ್. ಇವಾಗ ಮೊಟ್ಟೆ ಹಾಕೊಂಡಿದ್ದೀನಿ. ಮೊಟ್ಟೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದರಲ್ಲಿ. ಗೈಸ್, ನಾವಿವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ, ರುಚಿಗೆ ತగ్గಷ್ಟು. ಇವಾಗ ಮೆಣಸಿನ ಪುಡಿ ಸ್ವಲ್ಪ ಹಾಕೊಳ್ಳೋಣ, ಖಾರ ಎಷ್ಟು ಬೇಕೋ ಅಷ್ಟು ಸಾಕಿಷ್ಟು ಮೆಣಸಿನ ಪುಡಿ. ಇವಾಗ ಜೀರಿಗೆ ಪುಡಿ ಸ್ವಲ್ಪ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಇದೆಲ್ಲ ಹಾಕಿದ್ದಾದ್ಮೇಲೆ ಇವಾಗ ಮೊಸರು ಹಾಕೊಳ್ಳೋಣ. ಮೊಸರು ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ಫುಲ್ ಆಗಿ ಚೆನ್ನಾಗಿದೆ ಅಲ್ವಾ. ಇವಾಗ ಎಗ್ ಮಸಾಲ ಹಾಕೊಳ್ಳೋಣ. ಎಗ್ ಮಸಾಲ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಕರಿ ಅನ್ನೋದು. ಮೊಸರು ಹಾಕಿರ್ತೀವಲ್ವಾ, ಮೊಸರು ಅನ್ನೋದು ಚೆನ್ನಾಗಿ ಬೆಂದು ಅದು ಅದರಲ್ಲಿರೋವಂಥ ಆಯಿಲ್ ಕಂಟೆಂಟ್ ಅನ್ನೋದು ಸೈಡಿಗೆ ಬಂದಮೇಲೆ ಸ್ವಲ್ಪ ನೀರು ಸ್ವಲ್ಪ ಹಾಕೊಳ್ಳೋಣ. ಇವಾಗ ಬರ್ತಾ ಇದೆ ನೋಡಿ, ಸ್ವಲ್ಪ ನೀರು ಹಾಕೊಳ್ಳೋಣ. ಇವಾಗ ಸ್ವಲ್ಪ ಸಾಕು. ಗೈಸ್, ಗ್ರೇವಿ ರೆಡಿ ಆಗ್ತಾ ಬರ್ತಾ ಇದೆ ನೋಡಿ. ಫುಲ್ಲು ತಿಕ್ಕಾಗಿ ಆಗ್ತಾ ಇದೆ, ಡ್ರೈ ಆಗಿಬಿಟ್ಟು. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ರೆಡಿ ಆಗಿದೆ ಎಗ್ ಕರಿ ಅನ್ನೋದು. ನೋಡಿದ್ರೆ ಹೆಂಗಿದೆ ಅಂತ. ಎಗ್ ಕರಿ ರೆಡಿ ಆಯ್ತು. ಎಗ್ ಕರಿ ಸಿಂಪಲ್ಲಾಗಿ ಹಿಂಗಿದೆ, ಕಲರ್ಫುಲ್ಲಾಗಿ.
ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್ ಹೆಂಗಿದೆ ಅಂತ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ. ಇವಾಗ ಹಾಕ್ಕೊಳ್ಳೋಣ ತಟ್ಟೆಗೆ, ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಎಗ್ ಕರ್ರಿ, ಇದು ಎಗ್ ಕರ್ರಿ, ಅದು ಸಲಾಡ್ ಥರ ಮಾಡ್ಕೊಂಡಿದ್ದೀನಿ ಒಂಥರ ಚೆನ್ನಾಗಿದೆ ಅದು. ಇದು ಬಂದ್ಬಿಟ್ಟು ರೈಸ್ ನೋಡಿ ಗೈಸ್, ಇದು ಎಗ್ ಕರ್ರಿ ಮತ್ತು ಸಲಾಡು ರೈಸ್ ಯಾವ ಥರ ಮಾಡಿದ್ದೀನಿ ಅಂತ. ಹೆಂಗಿದೆ ಸಕಾಲಾಗಿದೆ ನೋಡೋಕೆ ಮಾತ್ರ, ತಿಂದರೆ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಫಸ್ಟು ಇದಿದೆ ಅಲ್ವಾ, ಸ್ವಲ್ಪ ಎಗ್ಗು ಮತ್ತು ರೈಸ್ ಸೂಪರ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಸರೋಗಿದೆ, ಅಂದರೆ ಮೊಸರಾಗಿರೋದ್ರಿಂದ ಸ್ವಲ್ಪ ಹುಳಿ ಇದೆ ಅಷ್ಟೇ. ಇದು ಆಲೂಗಡ್ಡೆ ಮತ್ತೆ ಇದು ಬುಡುಂಕಾಯಿ ಅಂತೀವಿ, ಅದು ಸೂಪರ್ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಯಾರಾದರೂ ಬ್ಯಾಚುಲರ್ ಇದ್ದರೆ ರೂಮ್ಗಳಲ್ಲಿ ಯಾರಿದ್ರು ಟ್ರೈ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿದೆ.